ನನ್ನ ಹೆಸರು ಕೃಷ್ಣ ಅಂತೇಳಿ, ಕೃಷ್ಣಕುಮಾರ್ ಅಂತೇಳಿ. ನಾನು ಈ ವರ್ಷದ KPSC ಮುಖ್ಯ ಪರೀಕ್ಷೆಗೆ ಉತ್ತೀರ್ಣನಾಗಿ ಸಂದರ್ಶನಕ್ಕೆ ಆಯ್ಕೆಯಾಗಿದ್ದೀನಿ. ಈ ವಿಡಿಯೋ ಮಾಡೋ ಮುಖ್ಯ ಉದ್ದೇಶ ಏನಂತಂದರೆ, ನನ್ನ ಮುಖ್ಯ ಪರೀಕ್ಷೆಗೆ ಶಾಂತಪ್ಪ ಕುರುಬೂರು ಸರ್ ಅವರ GS ಫಾರ್ ಎಥಿಕ್ಸ್ ಬುಕ್ಕು, ಯಾವುದು ಪೂರ್ವವಾಯು ಪರೀಕ್ಷೆ ಹಳೆಯ ಪ್ರಶ್ನೆ ಪತ್ರಿಕೆಗಳಿಗೆ ಬರೆದಂಥ ಉತ್ತರಗಳ ಒಂದು ಪುಸ್ತಕದಿಂದ ನನಗೆ ಎಥಿಕ್ಸಲ್ಲಿ ಯಾವ ಥರ ಹೆಲ್ಪ್ ಆಯಿತು, ಆಮೇಲೆ ಆ ಬುಕ್ಕಿಂದ ನಾನು ನನ್ನ ಆನ್ಸರಲ್ಲಿ ಯಾವ ಥರ ನಾನು ಇಂಪ್ರೂವ್ಮೆಂಟ್ ಮಾಡ್ಕೊಂಡೆ ಅನ್ನೋದನ್ನು ಈ ವಿಡಿಯೋ ಮೂಲಕ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಮೊದಲನೇ ಪಾಯಿಂಟ್ ಏನಪ್ಪ ಅಂತಂದರೆ, ಎಥಿಕ್ಸಿಗೆ ತುಂಬ ಸೋರ್ಸ್ ಎಲ್ಲ ಓದ್ತೀವಿ, ತುಂಬ ಬುಕ್ಸ್ಗಳನ್ನು ಓದ್ತೀವಿ, ಎಷ್ಟೋ ಟಾಪರ್ಸ್ ಆನ್ಸರ್ ಕಾಪೀಸ್ ಎಲ್ಲ ನೋಡ್ತೀವಿ. ಬಟ್ ನನಗೆ ಮುಖ್ಯವಾಗಿ ಆಗಿರೋ ಸಮಸ್ಯೆ ಏನಂದರೆ, ನಾನು ಕನ್ನಡದಲ್ಲಿ ಬರ್ತಾ ಇದ್ದಿದ್ದರಿಂದ ಸೋರ್ಸ್ಗಳು ಕಡಿಮೆ ಇತ್ತು. ಆಮೇಲೆ ಆನ್ಸರ್ಸು, ಮಾಡಲ್ ಆನ್ಸರ್ಸು, ಟಾಪರ್ ಆನ್ಸರ್ಸು ಇದೆಲ್ಲ ಕೊರತೆ ಇತ್ತು. ಆಗ ಅದೇ ಟೈಮಿಗೆ ನನಗೆ ಹೆಲ್ಪ್ ಆಗಿತ್ತು ಅಂತಂದರೆ ಈ ಬುಕ್ಕು, ಇದು GS ಫಾರ್ ಎಥಿಕ್ಸ್ ಅಂತೇಳಿ ಶಾಂತಪ್ಪ ಸರ್ ಅವರೇ ತಮ್ಮ ಹ್ಯಾಂಡ್ ರಿಟನ್ನಿಂದ ಹಳೆಯ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರಗಳನ್ನು ಬರೆದದ್ದು. ಆಮೇಲೆ ಈ ಪುಸ್ತಕದ ಇನ್ನೊಂದು ವಿಶೇಷ ಏನಂತಂದರೆ, ಇದರಲ್ಲಿ ಕೇವಲ ಉತ್ತರಗಳಿರಲಿಲ್ಲ, ಆ ಉತ್ತರ ಬರವಣಿಗೆ ಶೈಲಿ, ಅದಾದಮೇಲೆ ಯಾವ ಪ್ರಶ್ನೆಗೆ, ಆಮೇಲೆ ಯಾವ ಕಾನ್ಸೆಪ್ಟ್ಗೆ, ಈಗ ಉದಾಹರಣೆ ನಾಯಕತ್ವ ಅಂತ ಬಂದರೆ ಅದಕ್ಕೆ ಯಾವ ಥರ ಬರೀಬೇಕು, ಪಾರದರ್ಶಕತೆ ಅಂದರೆ ಯಾವ ಥರ ಬರೀಬೇಕು, ಕನ್ನಡದಲ್ಲಿ ಮುಖ್ಯವಾಗಿ ಕನ್ನಡದಲ್ಲಿ ಸಮಸ್ಯೆ ಇರೋದ್ರಿಂದ ಈ ಪುಸ್ತಕ ನನಗೆ ತುಂಬ ಹೆಲ್ಪ್ ಮಾಡಿತ್ತು. ಅದೇ ಒಂದು ಇದರಲ್ಲಿ ನಾನು ಈ ಪುಸ್ತಕದ ಬಗ್ಗೆ ಹೇಳಲಿಕ್ಕೆ ಬಯಸಿ ವಿಡಿಯೋ ಮಾಡ್ತಾಯಿದ್ದೀನಿ. ನಮಸ್ಕಾರ.